ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನು ನಿಜಾಮ್ ಜಮಾದಾರ್ KRS ಪಕ್ಷ ರಫಕೈಬಂಡಿ ತಾಲೂಕು ಅಧ್ಯಕ್ಷ. ಇವತ್ತು ಯಾವ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಿ ನಮ್ಮ ಬನಟ್ಟಿ ನಗರದ ವಾರ್ಡ್ ನಂಬರ್ 5, 6ರಲ್ಲಿ ಸೆಂಟರ್ ನಲ್ಲಿ 4-5 ಸೆಂಟರ್ ನಲ್ಲಿ ಒಂದು ಮಧ್ಯದಲ್ಲಿ ಇರುವಂತ ಒಂದು ರಸ್ತೆ ಮೇಲೆ ಇಲ್ಲಿರುವಂತ ಒಂದು ಸುಮಾರು ಒಂದು 50-60 ಮನೆಗಳಿದಾವೆ. ಈ 50-60 ಮನೆಗಳಿಗೆ ನೀರಿನ ಯಾವುದೇ ವ್ಯವಸ್ಥೆ ಇಲ್ಲ. ಏನ್ ಮಾಡಿದಾರೆ ಅಂದ್ರೆ ಮ್ಯಾಲೂ ಇಲ್ಲಿ ಬೋರ್ ಹೊಡ್ಕೊಟ್ಟಾರ, ಮುನ್ಸಿಪಾಲಿಟಿಯಿಂದ ತಳಗಡೆ ಬೋರ್ ಹೊಡ್ಕೊಟ್ಟಾರ. ಬಟ್ ಇಲ್ಲಿ ಸೆಂಟರ್ದಾಗ ಅವ್ರಿಗೆ ಯಾವ್ದು ಕಲೆಕ್ಷನ್ ಕೊಟ್ಟಿಲ್ಲ, ಆಮೇಲೆ ಯಾವ ಬೋರಿನ ವ್ಯವಸ್ಥೆ ಇಲ್ಲ. ಇದು ಮೂಲಭೂತ ಸೌಕರ್ಯ. ನೀರಿನ ಏನಾಗತ್ತೆ, ಈಗ ಬ್ಯಾಸ್ಗಿ ದಿನದಾಗ ಹೊಳಿ ನೀರನ್ನು ಉಳ್ಕ ಟೈಮ್ನಾಗ ಇರ್ತೈತಿ, ಅವ್ರು ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡ್ಕೊತ ಹೊಂಟಾರು. ಈ ಬ್ಯಾಸ್ಗಿ ದಿನದಾಗ ಅವ್ರಿಗೆ ಯಾವ್ದಾರೆ ಒಂದು ವ್ಯವಸ್ಥೆ ಮಾಡಿ, ಯಾವ್ದಾರೆ ಒಂದು ತಳಗೆ ಎರಡು ಕಡೆ ಬೋರ್ ಅದಾವ, ಎರಡು ಕಡೆ ಬೋರ್ದಿಂದ ಯಾವ್ದಾರೆ ಒಂದ್ ಕಡೆಯಿಂದ ಅವ್ರಿಗೆ ಬೋರಿನ ಕಲೆಕ್ಷನ್ ಕೊಟ್ಟ ಪೈಪ್ ಹಾಕಿಸಿ ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡಿ ಕೊಟ್ಟಿದ್ರಂದ್ರ ಅವ್ರಿಗೆ ಈ ನೀರಿನ ಸಮಸ್ಯೆ ಬರ್ತಿದ್ದಿಲ್ಲ. ಇಲ್ಲಿ ಎಷ್ಟೋ ಮಂದಿ ನೋಡ್ರಿ, ಇಷ್ಟೆಲ್ಲಾ ಮಂದಿ ಇಲ್ಲಿ ಹೆಣ್ಮಕ್ಳು, ಆಮೇಲೆ ಗಂಡ್ಮಕ್ಳು ಇದ್ದಾರು. ಅವ್ರಿಗೆ ಏನ ಇಷ್ಟು ದಿವಸ ಅವ್ರ ನೀರಿಗೆ ಮುನ್ಸಿಪಾಲಿಟಿಗೆ ಸಾಕಷ್ಟು ಸಲ ಅರ್ಜಿನೂ ಕೊಟ್ಟಾರತ್ತ, ಅಲ್ಲಿ ಮುನ್ಸಿಪಾಲಿಟಿ ಹೇಳಿ ಬಂದಾರತ್ತ. ಅಷ್ಟಾದ್ರೂ ಅವ್ರಿಗೆ ಯಾವ್ದೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಏನ್ ಸಮಸ್ಯೆ ಆಗೈತಿ ಇಲ್ಲಿ ದಯವಿಟ್ಟು ಇಲ್ಲಿ ಹೆಣ್ಮಕ್ಳು ಹೇಳ್ತಾರೋ. ಯಾಕಂದ್ರೆ ಈಗ ನೀರು ಕೊಡ ತಗೊಂಡಿರ್ತಾರೆ, ನೀವು ಈ ಸದ್ಯ ಮುನ್ಸಿಪಾಲಿಟಿ ಹೇಳಿರ್ತೀರಿ. ಏನ್ ನೋಡೋದ್ರಿ, ಮತ್ತ ಈಗ ನಾವ್ ಇಷ್ಟು ಗುಡ್ಡ ಹೊತ್ತು ನೀರ್ ತರ್ಬೇಕಂದ್ರೆ ಹೆಣ್ಮಕ್ಳಿಗೆ ಹೆಂಗ್ ಆಕತ್ರಿ ಸರ್? ಮತ್ತ ಈಗ ನೀರ್ ಹೊತ್ಕೊಂಡ್ ಬಾ ಅಂದ್ರಿ ಮನ್ಷ್ಯಾಗ, ಹೆಣ್ಮಕ್ಳಿಗೆ ಮನ್ಯಾನ್ ದಗದ ಮಾಡ್ಬೇಕ್ರು, ಏನ್ ನೀರ್ ತರ್ಬೇಕ್ರು, ಏನ್ ಅಡಿಗೆ ಮಾಡ್ಕೋಕೋ ಹಾಟಿ ಹಾಕ್ಬೇಕ್ರಿ ಗಂಡ್ಗಳಿಗೆ, ಹೆಂಗ್ ಮಾಡ್ಬೇಕ್ರಿ, ಹೊರಗ್ ಉದ್ಯೋಗ ಹೋಗ್ಬೇಕ್ರಿ, ಹೆಂಗ್ ಮಾಡಿದ್ರಿ ಸರ್? ಈ ಓಣಿಗೆ ನೀರ್ ಇಲ್ಲ ಅಂದ್ರ ಮೆಂಬರ್ಗಳು ಇದೇನ್ ಉಪಯೋಗ ನಮ್ ಓಣಿಗೆ? ಈಗ ಮುಂಚಿತವಾಗಿ ಹಾಕಿದ್ರಲ್ಲ, ಬೋರ್ ಹಾಕಿದ್ರಲ್ಲ, ಅವಾಗ ಯಾಕೆ ಹಾಕ್ಲಿಲ್ರಿ ಇಲ್ಲಿ? ಯಾರು ಅದು ಬೋರ್ ಅವ್ರು ಹಾಕಿದ್ರಿ, ಹಾಕಿದ್ ಬಳಿಕ ಅದ್ ಮೋಟರ್ ಏನ್ ತೆಳಗ್ ಬಿದ್ದತ್ರಿ, ಅವತ್ ನೀರ್ದ ಮ್ಯಾಲ ಎತ್ತಬೇಕಲ್ಲ, ಎತ್ತ ಇಲ್ರಿ ಅವ್ರ ಮೋಟರ್ ಆಗಿ. ಮೋಟರ್ ಎತ್ತಿಲ್ಲ, ಅದಕ್ಕೆ ಹೇಳಿ ಮೋಟರ್ ಬಿದ್ದಿದ್ದ ಅವ್ರಿಗೆ. ಮೋಟರ್ ಬಿದ್ದಿದ್ದ ಎಲ್ಲರಿಗೆ ಗೊತ್ತೈತ್ರಿ, ಬಂದು ನೋಡ್ಯಾರಿ ಒಂದ್ಸಲ ಮ್ಯಾಲ ಎತ್ತಾಕ ಟ್ರೈ ಮಾಡ್ಯಾರ, ಆದ್ರೆ ಆಗಿಲ್ರಿ ಅದು. ಆಗಿಲ್ಲ. ಆಮೇಲೆ ನಿಮಗೆ ಇಲ್ಲಿ ಯಾವ್ದೋ ಒಂದ್ ಪೈಪ್ ಕಲೆಕ್ಷನ್ ಕೊಟ್ಟು ಯಾರಿಗೂ ಕೊಡ ಇಲ್ಲಿ, ಮತ್ತೆ ಅವ್ರು ನೀರ್ ಬಿಡೋರ್ಗ ಹೇಳ್ಬೇಕಲ್ಲ ನೀವು ಹಿಂಗಾಗಿತ್ತ. ನಾವಂತ್ರ ಹೇಳಿದ್ರು ಸಾರಿ, ಅವ್ರ ಸರ್ ಏನಂತಾರ್ರಿ, ನಮಗ ನೀರನ್ನ ಇಲ್ಲ ಹೊಳ್ಯಾಗ, ನಾವ್ ಯಾವ ಕಡೆ ಬಿಡುನ್ರಿ ನೀರ್ ಅಂತ ಕೇಳ್ತಾರ. ಈಗ ಹೊಳ್ಯಾಗ ನೀರ್ ಇಲ್ರಿ, ಹೊಳ್ಯಾಗ ಇದ್ದಾಗ್ರೆ ಹೋಗ್ರೆ ಸರಿಯಾಗಿ ಬಿಡ್ತೀವಿ. ಸರಿಯಾಗಿ ಅಂದ್ರೆ ಏನ್ರಿ, ಒಂದಿನ ಬಿಡ್ತೀರಿ, ಒಂದಿನ ಬಿಡ್ತಿದ್ದಿಲ್ರಿ. ಅದ ಆಲ್ಮೋಸ್ಟ್ ಈಗ ನೀರ್ ಬಿಡುದ ಹಂಗ ಹೊಳಿ ನೀರ್ ಹಂಗಿತ್ತ ಕಡಿಕ್ ಒಂದ್ಸಲ ನೀರ. ಈಗ ನೋಡ್ರಿ, ನೀರ್ ಕಲೆಕ್ಷನ್ ಕೊಟ್ರ ನಮ್ಗೂ ಒಂದ್ಸಲ ಅನುಕೂಲ ಆಕತ್ರಿ. ಈ ದಿಣ್ಣಿ ಹಚ್ಚಿಕಿಸಿ ನಾವ್ ನೀರ್ ಹೆಂಗ್ ತರ್ಬೇಕ್ರಿ ಹೆಣ್ಮಕ್ಳು? ಇಲ್ಲಿ ವರ್ಷ ಮ್ಯಾಲೆ ತ್ರಾಸ ಆಕತ್ರಿ. ಅದ ಎತ್ತರ ಪ್ರದೇಶದಾಗ ಐತದ, ಎತ್ತರ ಪ್ರದೇಶದಾಗ ಐತಿ. ಅದಕ್ಕ ಇಲ್ಲೆಲ್ಲ ನಿಮ್ಗೆ ಹತ್ತಿ ನೀರು ತಳಗಿಂದ ನೀರ್ ತಗೊಂಡ್ರೆ ಹಚ್ಚಿದಂಗ ಐತ್ರಿ ನಮ್ಗೂ. ಅದೆಲ್ಲ ಈಗ ಮ್ಯಾಲ ತೆಗಿತನ ತಂದ್ರಿ, ಕರೆ ಇಲ್ಲಿ ಕನೆಕ್ಷನ್ ಕೊಡ್ತೀವಿ ಅಂದ್ರು ಏನಾದ್ರು ಕನೆಕ್ಷನ್ ಕೊಟ್ರಿ, ಕೊಟ್ಟು ಕೇಸಿದ್ರೆ ಮತ್ತೆಲ್ಲ ಪೈಪ್ಗಳೆಲ್ಲ ಕಿತ್ತಗದಾರ. ಏನು ಇಲ್ರಿ, ನೀರ್ ಇಲ್ಲ. ನೋಡಕ್ ಐತ್ರಿ ಟಾಕಿ ಐತ್ರಿ, ನೋಡಕ್ ಟಾಕಿ ಅದಾವ್ರಿ, ಕರೆ ನೀರಿಲ್ಲ. ನೀರಿಲ್ಲ. ಇಲ್ಲಿ ಟಾಕಿ ಒಂದ್ ಐತ್ರಿ, ತಳಗೊಂದ್ ಪೂರ ತಳಗೊಂದ್ ನೋಡ್ರಿ. ಇಲ್ಲಿ ಸಮಸ್ಯೆ ಏನಾಗತ್ತಂದ್ರ, ಇಲ್ಲಿ ಟಾಕಿ ಕುಣ್ಸ್ಯಾರ ಒಂದ್ ಸ್ವಲ್ಪ ಏನ್ರಿ. ನೋಡ್ರಿ ಇಲ್ಲಿ ಎಲ್ಲ ಟಾಕಿ ಕುಣ್ಸ್ಯಾರು, ಟಾಕಿ ಮುನ್ಸಿಪಾಲಿಟಿಯಿಂದ ಟಾಕಿ ಕುಣಿಸಿರು. ಇಲ್ಲಿ ಸರಿಯಾಗಿ ಮತ್ತೆ ಸ್ವಚ್ಛ ಮಾಡಂಗಿಲ್ಲ ಅವರು, ಇಲ್ಲಿ ಸ್ವಚ್ಛ ಮಾಡಂಗಿಲ್ಲ. ಸ್ವಚ್ಛ ಮಾಡ್ಲಾರ್ದ ನೋಡ್ರಿ ಎಲ್ಲ ಗಟಾರದು ಎಲ್ಲ ಬ್ಲಾಕ್ ಆಗ್ಯಾವು. ಮತ್ತೆ ಇಲ್ಲಿ ಟಾಕಿ ಕುಣಿಸಿದ ನಂತರ ಟಾಕಿಗೆ ನೀರೇ ಬಿಟ್ರಂದ್ರ ಅವ್ರಿಗೆ ಇಲ್ಲಿ ತುಂಬ್ಕೊಳ್ಳೋಂತ ಅನುಕೂಲ ಆಗೈತಿ. ಮ್ಯಾಲ ಬೋರ್ದಾವ್ 2-3 ಬೋರ್ದಾವ್ ಮ್ಯಾಲ ತಳಿ ಮುಂದ್ ಬರಿ. ಇಲ್ಲಿ ಮ್ಯಾಲ 2-3 ಬೋರ್ ಇದ್ರು ಇವ್ರಿಗೆ ನೀರಿನ ಸೌಕರ್ಯ ಮಾಡಿ ಕೊಡುವಲ್ರಿ. ನೋಡ್ರಿ ಇಲ್ಲಿ ಇದು ಎಷ್ಟು ದಿವಸ ಬಂದ್ ಬಿದ್ದಿರ್ಬೇಕು ಇದು ಟಾಕಿ. ಈ ಟಾಕಿಗೆ ಬಂದ್ ಬಿದ್ದು ಮತ್ ಮ್ಯಾಲ ಹೊಚ್ಚಾಕು ಅದಕ್ಕೂ ಏನೋ ಹಾಕಿಲ್ಲ ಅದಕ್ಕ ಟಾಕಿಗೆ. ಇಂಥ ವ್ಯವಸ್ಥೆದಾಗಿ ಇಷ್ಟೆಲ್ಲಾ ಜನರಿಗೆ ಪಾಪ ಇಷ್ಟೆಲ್ಲಾ ಮಂದಿ ಇಲ್ಲಿ ನೋಡ್ರಿ, ಇಷ್ಟ ವಾರ್ಡ್ನಾಗ ಇದು ಊರಾಗಿದ, ಏನು ಊರ್ ಬಿಟ್ಟು ಹೊರಗಲ್ಲ. ಊರಾಗ ಇಷ್ಟು ಸೆಂಟರ್ದಾಗ, ಊರ್ ಸೆಂಟರ್ ಒಳಗ ಇರುವಂತ, ಈ ಊರ್ ಸೆಂಟರ್ದಾಗ ಇರುವಂತ ಗಳಿತವ್ರಿ, ಊರ್ ಸೆಂಟರ್ದಾಗ ಇರುವಂತ ಇಷ್ಟೆಲ್ಲಾ ಜನರಿಗೆ ಈ ಒಂದ್ ರಫಕೈಬಂಡಿ ನಗರಸಭೆಯವರು ದಯವಿಟ್ಟು ಇದನ್ನ ಗಮನಿಸಬೇಕು. ಯಾಕಂತಂದ್ರೆ ಇದು ಮೂಲಭೂತ ಸೌಕರ್ಯ. ನೀವು ಮುಂಚಿತವಾಗಿ ಯಾವ್ದು ಕ್ರಮ ತಗೊಳಂಗಿಲ್ಲ. ನೀವೇನ್ ಮಾಡ್ತೀರಿ, ಯಾವಾಗ ಬಂದಾಗ ನೋಡೋಣ, ಬ್ಯಾಸಿಗೆ ಬಂದ್ರೆ ನೀರ್ ಕಮ್ಮ ಆದ್ರೆ, ಹೊಳೆ ನೀರ್ ಕಮ್ಮ ಆದ್ರೆ ಅವಾಗ ವಿಚಾರ ನೋಡೋಣ ಅನ್ನೋ ಒಂದ್ ಮನಸ್ಥಿತಿ ಒಳಗ ಅದರಿ. ದಯವಿಟ್ಟು ಇದು ಮನಸ್ಥಿತಿ ಸಾರ್ವಜನಿಕರನ್ನ ಕೆರಳಿಸುವಂಗ್ ಮಾಡ್ಬೇಡ್ರಿ. ದಯವಿಟ್ಟು ಇದಕ್ಕೆ ಏನ್ ಸಮಸ್ಯೆ ಆಗೈತಿ, ಬಂದ್ ಇಲ್ಲಿ ಏನ್ ಸಮಸ್ಯೆ ಆಗೈತಿ, ಇಲ್ಲ ಮ್ಯಾಲಿನ ಬೋರಿನ ಏನ್ ಕಲೆಕ್ಷನ್ ಕೊಟ್ಟಿಲ್ಲ, ಏನ್ ಪೈಪ್ ಹಾಕಿಸಿ ಟಾಕಿಗಳು ಅದಾವ, ಟಾಕಿಗಳಿಗೆ ನೀರ್ ಬಿಡಿಸಿ ಅವ್ರಿಗೆ ನೀರಿನ ಅನುಕೂಲ ಮಾಡಿ ಕೊಡ್ರಿ. ಇಲ್ಲ ತಳಗು ಬೋರ್ ಅದಾವ, ಯಾವ್ದಾರ ಒಂದು ಬೋರಿನ ಅನುಕೂಲ ಮಾಡಿರಂದ್ರೆ 60-70 ಮನೆಗಳಿಗೆಲ್ಲ ನೀರಿನ ಸಮಸ್ಯೆ ಪರಿಹಾರ ಆಗೈತೆ. ಇಂಥವೆಲ್ಲ ನೀವು ಮುಂಚಿತವಾಗಿ ಮಾಡ್ಕೊಳಂಗಿಲ್ಲ. ನಿಮ್ಗೆ ಮುಂಚಿತವಾಗಿ ಯಾವ ಪ್ಲಾನ್ ಇರಂಗಿಲ್ಲ. ಯಾವಾಗ ಯಾವಾಗ ತ್ರಾಸ ಬರ್ತಲ್ಲ ಅವಾಗ ಅಷ್ಟೇ ಓಡಾಡುವಂತ ವ್ಯವಸ್ಥೆ ಮಾಡ್ತೀರಿ. ಅದ್ರ ಬೋರ್ ಒಳ್ಳೆ ನೀರಿಲ್ಲ, ಒಳ್ಳೆ ಪೈಪ್ ಆವಲು, ಪೈಪ್ ಹೊಡೆದು ಇಂಥವೆಲ್ಲ ರೀಸನ್ಗಳು ಬೇಡಾರಿ. ದಯವಿಟ್ಟು ಬಂದ್ ಇವ್ರಿಗೆ ನೀರಿನ ಸೌಕರ್ಯ ಮಾಡಿಕೊಡ್ರಿ. ದಯವಿಟ್ಟು ನಾವು ನಗರಸಭೆ ಕಮಿಷನರ್ ಅವರಿಗೆ ಮನವಿ ಮಾಡ್ಕೊತಾ ಇದೀನಿ. ತಾವು ಇದಕ್ಕಿಂತ ಮುಂಚೆ ಈಗ ಹೊಸದಾಗಿ ಬಂದಿದ್ರ, ತಮಗೆ ಈ ವ್ಯವಸ್ಥೆ ಗೊತ್ತಿಲ್ಲ. ದಯವಿಟ್ಟು ಇಂಥ ವ್ಯವಸ್ಥೆಗಳನ್ನ ನಮ್ಮ ರಫಕೈಬಂಡಿ ತಾಲೂಕಿನಲ್ಲಿ, ಆಮೇಲೆ ಕೆಲವೊಂದು ವಾರ್ಡ್ಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಅದಕ್ಕೆ ದಯವಿಟ್ಟು ಗಮನಿಸಿ ಈಗ ನೀರಿನ ವ್ಯವಸ್ಥೆ ಸ್ವಲ್ಪ ಬ್ಯಾಸ್ಗಿ ಸಲುವಾಗಿ ಇಷ್ಟೆಲ್ಲ ತೊಂದರೆ ಆಗೈತಿ. ಅದಕ್ಕೆ ದಯವಿಟ್ಟು ಬಂದು ಇವ್ರೊಂದು ಮ್ಯಾಲಿಂದ ಎಲ್ಲಾರು ಕಲೆಕ್ಷನ್ ಕೊಟ್ಟ ಇವ್ರಿಗೆ ನೀರಿಗೆ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಳ್ಬೇಕಂತ ನಾನು ನಗರಸಭೆ ಪೌರಾಯುಕ್ತರಲ್ಲಿ KRS ಪಕ್ಷದ ಪರವಾಗಿ ಮನವಿ ಮಾಡ್ಕೊತಾ ಇದೀನಿ. ದಯವಿಟ್ಟು ಇದನ್ನೊಂದು ಇವರಿಗೆ ನೀರಿನ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕಂತ ಕೇಳ್ಕೊತಾ ಇದೀನಿ. ನಮಸ್ಕಾರ.